ಹಾಯ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಕ್ಯಾಮೆರಾ ಕಣ್ಣಿಗೆ ಸೆರೆ ಸಿಕ್ಕ ಅದೃಷ್ಟವಂತರನ್ನ ನೋಡೋಣ. ನೀವೇನಾದ್ರೂ ನೋಡಿದ್ರೆ ನೀವೇ ಹೇಳ್ತೀರಾ ಇವರಷ್ಟು ಅದೃಷ್ಟವಂತರು ಈ ಭೂಮಿ ಮೇಲೆ ಯಾರು ಇಲ್ಲ ಬಿಡಿ ಅಂತ. ಈ ವಿಡಿಯೋ ತುಂಬಾ ಥ್ರಿಲ್ಲಿಂಗ್ ಅಂಡ್ ಫನ್ನಿ ಆಗಿರುತ್ತೆ. ಈ ವಿಡಿಯೋವನ್ನ ಕೊನೆ ತನಕ ನೋಡಿ, ಹಾಗೆ ಇಷ್ಟವಾದ್ರೆ ಒಂದು ಲೈಕ್ ಮಾಡಿ ಸಾಕು. ಇಲ್ಲೋಡಿ, ಈ ಹುಡುಗನ ಬೈಕ್ ಸ್ಕಿಡ್ ಆಗಿ ಸರಿಯಾಗಿ ಟ್ರಕ್ ಟೈರ್ ಮುಂದೆ ಬೀಳ್ತಾನೆ. ಆದ್ರೆ ಟ್ರಕ್ ಸ್ಪೀಡ್ ಕಡಿಮೆ ಇರೋದ್ರಿಂದ ಮತ್ತು ಟ್ರಕ್ ಡ್ರೈವರ್ ತುಂಬಾ ಅಲರ್ಟ್ ಆಗಿರೋದ್ರಿಂದ ತಕ್ಷಣವೇ ಬ್ರೇಕ್ ಹಾಕಿ ಟ್ರಕ್ ನ ಪಕ್ಕಕ್ಕೆ ಟರ್ನ್ ಮಾಡ್ತಾನೆ. ಅದರಿಂದ ಬೈಕ್ ನಡೆಸ್ತಿರೋ ಹುಡುಗ ಪ್ರಾಣಾಪಾಯದಿಂದ ಉಳಿಯುತ್ತಾನೆ. ಇದೆಲ್ಲದಕ್ಕೂ ಕಾರಣ ಆ ರೋಡ್ ಮೇಲೆ ನೀರಾಗ್ತಾ ಇರುವ ಈ ವ್ಯಕ್ತಿಯಿಂದಲೇ ನಡೆದಿದ್ದು. ಅವನು ನೀರ್ ಹಾಕೋದ್ರಿಂದ ಬೈಕ್ ಸ್ಕಿಡ್ ಆಗಿ ಬೀಳುತ್ತೆ. ತುಂಬಾ ಮಂಜು ಬಿದ್ದಿರೋದ್ರಿಂದ ಈ ವ್ಯಕ್ತಿ ಕಾರ್ ಮೇಲೆ ಬಿದ್ದಿರುವ ಮಂಜನ್ನ ಕ್ಲೀನ್ ಮಾಡ್ತಿದ್ದಾನೆ. ಆಗಲೇ ಆತನ ದೃಷ್ಟಿ ಮೇಲ್ಗಡೆ ಹೋಗುತ್ತೆ. ನೋಡಿದ ತಕ್ಷಣ ಪಕ್ಕಕ್ಕೆ ಸರಿತಾನೆ. ಅದರಿಂದ ಬದುಕುಳಿಯುತ್ತಾನೆ. ಇಲ್ಲದಿದ್ರೆ ಆತನ ಶರೀರ ಪೀಸ್ ಆಗ್ತಾ ಇತ್ತು. ಕಾರ್ ಡ್ಯಾಶ್ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆದ ಈ ವಿಡಿಯೋ ಕ್ಲಿಪ್ ನ ನೋಡಿ. ಈ ಹುಡುಗಿ ರೋಡ್ ದಾಟ್ಲಿಕ್ಕೆ ಕ್ಷಣದಲ್ಲೇ ಹೊಡ್ತಾಳೆ. ಕಾರ್ ಪಕ್ಕದಲ್ಲಿ ಬರ್ತಿರುವ ಸ್ಕೂಟಿಯನ್ನ ಡಿಕ್ಕಿ ಹೊಡೆಯುತ್ತಾಳೆ. ಆ ಸ್ಕೂಟಿಯನ್ನ ನಡೆಸ್ತಾ ಇರೋ ಅಂಕಲ್ ಕ್ಷಣದಲ್ಲೇ ಬ್ರೇಕ್ ಆಗ್ತಾನೆ. ಇಲ್ಲದಿದ್ರೆ ತುಂಬಾ ಗಾಯಗಳಾಗ್ತಾ ಇದ್ವು. ಬುದ್ಧಿ ಮೊಣಕಾಲ್ ಕೆಳಗೆ ಇರುವ ಈ ಹೆಣ್ಣು ಮಗು ಸ್ಕೂಟಿನ ಟ್ರಾಫಿಕ್ ಪೊಲೀಸ್ ಕೈಯಿಂದ ಹಿಡಿದುಕೊಂಡು ಟರ್ನ್ ಮಾಡದಿದ್ದರೆ ಆಕೆ ಯಮಲೋಕಕ್ಕೆ ಹೋಗ್ತಾ ಇದ್ಳು. ಕಾರ್ ಪಕ್ಕದಲ್ಲಿ ಹೋಗೋದ್ರಿಂದ ಸ್ಕೂಟಿ ಮೇಲೆ ಹೋಗ್ತಾ ಇರುವ ಇವನಿಗೆ ಈಗೋ ಹರ್ಟ್ ಆಗುತ್ತೆ. ಅದಕ್ಕೆ ಆ ಸ್ಕೂಟಿಯನ್ನ ನಡೆಸ್ತಾ ಇರೋ ವ್ಯಕ್ತಿ ಕಾರ್ ಡೋರ್ಗೆ ಹೊದಿತಾನೆ. ಆದ್ರೆ ಕಾರ್ನಲ್ಲಿರುವ ವ್ಯಕ್ತಿ ಅವನನ್ನ ಹಿಡಿದುಕೊಳ್ಳಲು ಕಾರ್ನ ಪಕ್ಕಕ್ಕೆ ತಿರುಗಿಸುವಾಗ ಕಾರ್ ಡಿವೈಡರ್ ನ ಡಿಕ್ಕಿ ಹೊಡೆಯುತ್ತೆ ಮತ್ತು ಬ್ಯಾಲೆನ್ಸ್ ತಪ್ಪಿ ಪಕ್ಕದಲ್ಲಿ ಹೋಗ್ತಾ ಇರುವ ಕಾರ್ನ ಗುದ್ದುತ್ತೆ. ಇದನ್ನ ನೋಡಿ ಸ್ಕೂಟಿ ಮೇಲಿರುವ ವ್ಯಕ್ತಿ ಪರಾರಿ ಆಗ್ತಾನೆ. ಸಾಧಾರಣವಾಗಿ ಒಬ್ಬ ವ್ಯಕ್ತಿ ನಡೆದುಕೊಂಡು ಹೋಗ್ತಿದ್ದಾನೆ. ಆಗ ವೇಗವಾಗಿ ಒಂದು ಕಾರ್ ಆತನ ಮೇಲೆ ಬರುತ್ತೆ. ಸಾವು ಮತ್ತು ಜೀವದ ಮಧ್ಯೆ ಕೇವಲ ಒಂದು ಗೆರೆಯಷ್ಟು ಅಂತರವಿದೆ. ಈ ವ್ಯಕ್ತಿ ಸೂಪರ್ ಮ್ಯಾನ್ ತರ ಜಂಪ್ ಮಾಡ್ತಾನೆ. ಅದರಿಂದ ಕ್ಷಣದಲ್ಲೇ ತಪ್ಪಿಸಿಕೊಳ್ತಾನೆ. ಇಲ್ಲದಿದ್ರೆ ಪ್ರಾಣವೇ ಕಳೆದುಕೊಳ್ತಾ ಇದ್ದ. ನೀವು ಎಷ್ಟು ದೊಡ್ಡ ಹೆವಿ ಡ್ರೈವರ್ ನ ನೋಡಿದ್ರು ಈ ಟ್ರಕ್ ಡ್ರೈವರ್ ಎಲ್ಲರನ್ನು ಹಿಂದಾಗ್ತಾನೆ. ಅಪೋಸಿಟ್ ನಲ್ಲಿ ಮತ್ತೊಂದು ಟ್ರಕ್ ಬರುವುದನ್ನ ನೋಡಿ ಡ್ರೈವರ್ ಕ್ಷಣದಲ್ಲೇ ಸ್ಟೇರಿಂಗ್ ನ ಹೇಗೆ ತಿರುಗಿಸ್ತಾನೆ ನೋಡಿ. ಟ್ರಕ್ ತರ ಅಲ್ಲ, ಹಾವಿನ ರೀತಿಯಲ್ಲಿ ಟ್ರಕ್ ನ ಡಿಕ್ಕಿ ಹೊಡೆಯದೆ ಕ್ಷಣದಲ್ಲೇ ಪ್ರಾಣಾಪಾಯದಿಂದ ಪಾರಾಗ್ತಾನೆ. ಒಂದ್ ವೇಳೆ ರೋಡ್ ಮೇಲೆ ನಿಮ್ ಮುಂದೆ ಒಂದು ದೊಡ್ಡ ವಾಹನ ಹೋಗ್ತಾ ಇದ್ರೆ ಓವರ್ಟೇಕ್ ಮಾಡುವಾಗ ಅವಸರವನ್ನ ಮಾಡಬೇಡಿ. ಇಲ್ಲದಿದ್ರೆ ಯಮಧರ್ಮರಾಜ ನಿಮ್ಮನ್ನ ಓವರ್ಟೇಕ್ ಮಾಡ್ತಾನೆ. ಯಾಕಂದ್ರೆ ಇವರ ರೀತಿ ಪ್ರತಿಯೊಬ್ಬರಿಗೂ ಅದೃಷ್ಟ ಇರೋದಿಲ್ಲಲ್ವಾ. ಇಂಥವರಿಂದಲೇ ತುಂಬಾ ಜನ ನಿರಪರಾಧಿಗಳು ಸಂಕಷ್ಟದಲ್ಲಿ ಸಿಲುಕ್ತಾರೆ. ಇವನು ಕುಡಿದು ಸ್ಕೂಟಿ ನಡೆಸ್ತಾ ಇದ್ದಾನೆ, ಸರಿ ಹೋಯ್ತು. ಇಲ್ಲದಿದ್ರೆ ಯಾವ್ದಾದ್ರು ದೊಡ್ಡ ಟ್ರಕ್ ನ ನಡೆಸಿದ್ರೆ ಎಷ್ಟು ಜನ ಪ್ರಾಣವನ್ನ ಕಳೆದುಕೊಳ್ತಾ ಇದ್ರೇನೋ. ಅಪಾಯ ಯಮನ ರೂಪದಲ್ಲಿ ಎಲ್ಲಿಂದಾದ್ರೂ ಬರಬಹುದು. ಪಾಪ ಈ ವ್ಯಕ್ತಿ ಪಾರ್ಕಿಂಗ್ ನಿಂದ ತನ್ನ ಸ್ಕೂಟಿಯನ್ನ ತೆಗಿತಾ ಇದ್ದಾನೆ. ಅಷ್ಟಲ್ಲೇ ಒಂದು ಕಾರ್ ಬಂದು ಆ ವ್ಯಕ್ತಿಯ ಮೇಲೆ ಬೀಳುತ್ತೆ. ಆದ್ರೆ ಇವನು ತುಂಬಾ ಲಕ್ಕಿ ಇದ್ದಾನೆ ಎನಿಸುತ್ತೆ. ಆತನಿಗೆ ಏನೂ ಆಗುದಿಲ್ಲ. ಟ್ರೈನ್ ತುಂಬಾ ದೂರದಲ್ಲಿದೆ ಎಂದು ಈ 5 ಜನ ರೈಲ್ವೆ ಟ್ರ್ಯಾಕ್ ನ ದಾಟ್ತಾ ಇದ್ದಾರೆ. ಆದ್ರೆ ಒಬ್ಬ ಹುಡುಗನ ಕಾಲನ್ನ ಯಮಧರ್ಮ ಹಿಡಿದುಕೊಂಡು ಬಿಡ್ತಾನೆ. ಕಾಲು ಬರೋದು ಲೇಟ್ ಆಗಿದ್ರೆ ಏನೇನಾಗ್ತಾ ಇತ್ತು ಊಹಿಸಿಕೊಂಡ್ರೇನೆ ಭಯವಾಗುತ್ತೆ. ಈ ವ್ಯಕ್ತಿಗಳು ರೈಲ್ವೆ ಗೇಟ್ ಹತ್ತಿರ ನಿಂತ್ಕೊಂಡಿದ್ದಾರೆ. ಆದ್ರೆ ಯಮಧರ್ಮರಾಜ ಎಮ್ಮೆ ಮೇಲೆ ಬರದೆ ಕುದುರೆ ರೂಪದಲ್ಲಿ ಬರ್ತಾ ಇದ್ದಾನೆ ಎಂದು ಗೊತ್ತಾಗುತ್ತೆ. ಅದನ್ನ ನೋಡಿ ಕ್ಷಣದಲ್ಲೇ ದೂರ ಸರಿದು ಪ್ರಾಣಾಪಾಯದಿಂದ ಉಳಿತಾರೆ. ಇಲ್ಲದಿದ್ರೆ ಯಮಧರ್ಮರಾಜ ಇವತ್ತು ಅವರ ಆತ್ಮಗಳನ್ನ ಕುದುರೆ ಮೇಲೆ ಕರೆದುಕೊಂಡು ಹೋಗ್ತಾ ಇದ್ದ. ಅದೃಷ್ಟ ಕೇವಲ ಮನುಷ್ಯರಿಗೆ ಅಷ್ಟೇ ಅಲ್ಲ, ಮೂಕ ಪ್ರಾಣಿಗಳಿಗೂ ಇರುತ್ತೆ. ಈ ನಾಯಿ ರೋಡ್ ಮಧ್ಯದಲ್ಲಿ ನಿಂತ್ಕೊಂಡಿದೆ. ಕಾರಲ್ಲಿರೋ ವ್ಯಕ್ತಿ ನಾಯಿಯನ್ನ ಓಡಿಸಲು ಕಾರ್ ಇಳಿದು ಬಂದ ತಕ್ಷಣ ನಾಯಿ ಭಯದಿಂದ ಓಡಿ ಹೋಗ್ತಾ ಸ್ಪೀಡ್ ಆಗಿ ಬರ್ತಾ ಇರುವ ಕಾರ್ ಕೆಳಗೆ ಹೋಗುತ್ತೆ. ಆದ್ರೆ ಅದೃಷ್ಟವಶಾತ್ ಅದಕ್ಕೆ ಏನೂ ಆಗುದಿಲ್ಲ. ಇವಾಗ ಅದಕ್ಕೆ ಅರ್ಥ ಆಗಿರುತ್ತೆ ರೋಡ್ ಮೇಲೆ ಬರಕೂಡುದು ಅಂತ. ಶಾಪ್ ನಿಂದ ತನ್ನ ಕೆಲಸವನ್ನ ಮುಗಿಸ್ಕೊಂಡು ಬರುವಾಗ ಆ ವ್ಯಕ್ತಿ ನನ್ನ ಮೊಬೈಲ್ ಅಲ್ಲಿ ಎಷ್ಟು % ಚಾರ್ಜ್ ಇದೆ ಅಂತ ನೋಡ್ತಾ ಇರುವಾಗ ಅದರಲ್ಲಿ ಚಾರ್ಜ್ ಇಲ್ಲ, ತಗೋ ಅಂತ ವೈರ್ ಕೊಡ್ಲಿಕ್ಕೆ ನೋಡುತ್ತೆ. ಆದ್ರೆ ಅಷ್ಟರಲ್ಲಿ ಆ ವ್ಯಕ್ತಿ ನನಗೆ ಬೇಡ ಅಂತ ತಪ್ಪಿಸಿಕೊಳ್ತಾನೆ. ಒಂದ್ ವೇಳೆ ಚಾರ್ಜ್ ಏನಾದ್ರೂ ಕೊಟ್ಟಿದ್ರೆ ಅವನು ಸಹ ಪರ್ಮನೆಂಟ್ ಆಗಿ ಚಾರ್ಜಿಂಗ್ ಆಗ್ತಾ ಇದ್ದ. ಈ ಬಾತುಕೋಳಿ ಕುಟುಂಬವನ್ನ ಪ್ರಪಂಚದಲ್ಲಿ ಅತ್ಯಂತ ಅದೃಷ್ಟವಂತ ಕುಟುಂಬ ಎಂದು ಹೇಳಿದ್ರೆ ತಪ್ಪಿಲ್ಲ. ಈ ವ್ಯಕ್ತಿ ಒಬ್ನೇ ಕುಂತ್ಕೊಂಡು ತನ್ನ ಗರ್ಲ್ ಫ್ರೆಂಡ್ಗೆ ಮೆಸೇಜ್ ಕಳಿಸ್ತಿದ್ದಾನೆ. ಆಗ್ಲೇ ಅಲ್ಲಿರುವ ಬಾಳೆ ಮರ ಯಾವ ರೀತಿ ಆತನ ಮೇಲೆ ಬೀಳುತ್ತೆ ನೋಡಿ. ಆದ್ರೆ ಅವು ಆತನ ಮೇಲೆ ಬಿದ್ರು ಅವು ಬಿದ್ದಿರುವ ವಿಧಾನದಿಂದ ಆತನಿಗೆ ಏನೂ ಆಗುದಿಲ್ಲ. ತುಂಬಾ ಲಕ್ಕಿ ಗುರು ಇವರೆಲ್ಲ. ಅಲ್ಲಿರುವ ಎಲ್ಲರ ಅದೃಷ್ಟ ಚೆನ್ನಾಗಿದೆ ಅನಿಸುತ್ತೆ. ಅದಕ್ಕೆ ಆಲ್ಮೋಸ್ಟ್ ಆ ವಿಮಾನ ಅವರನ್ನ ತಾಕುತ್ತಾ ಹೋಗುತ್ತೆ. ಈ ವ್ಯಕ್ತಿ ಟೈರ್ ತೆಗೆದುಕೊಂಡು ಹೋಗ್ತಾ ಇದ್ದಾನೆ. ಆಗಲೇ ತುಂಬಾ ವೇಗವಾಗಿ ಬರುವ ಕಾರ್ ಆತನ ಮೇಲೆ ಬರುತ್ತೆ. ಅದೃಷ್ಟ ಚೆನ್ನಾಗಿದೆ, ಅಪಾಯದಿಂದ ಬದುಕುಳಿತಾನೆ. ಸಾವು ಎಲ್ಲಿ ಯಾವ ರೂಪದಲ್ಲಿ ಬರುತ್ತೆ ಯಾರಿಗೂ ಗೊತ್ತಿಲ್ಲ. ಇಲ್ಲಿ ಟರ್ನಿಂಗ್ ಅಲ್ಲಿ ಇಬ್ರು ಮೋಟರ್ ಸೈಕಲ್ ಹಾಕೊಂಡು ಹೋಗ್ತಾ ಇದ್ದಾರೆ. ಆಗಲೇ ಆ ಸೈಡ್ ನಿಂದ ಕಂಟೈನರ್ ರೂಪದಲ್ಲಿ ಯಮಧರ್ಮ ಬರ್ತಾ ಇದ್ದಾನೆ. ಈ ಮೋಟರ್ ಸೈಕಲ್ ಮೇಲಿರುವ ವ್ಯಕ್ತಿ ಬುದ್ಧಿವಂತಿಕೆಯಿಂದ ತನ್ನ ಪ್ರಾಣವನ್ನ ಕಾಪಾಡಿಕೊಳ್ತಾನೆ. ಒಂದ್ ವೇಳೆ ಬೈಕ್ ಉಳಿಸ್ಲಿಕ್ಕೆ ನೋಡಿದ್ರೆ ಪ್ರಾಣ ಮತ್ತು ಬೈಕ್ ಎರಡೂ ಕಳೆದುಕೊಳ್ತಾ ಇದ್ದ. ಈ ಕಾರ್ ಫಿಸಿಕ್ಸ್ ನಿಯಮಗಳನ್ನೆಲ್ಲ ಬದಲಿಸುತ್ತೆ. ಏನ್ ಮಾಡಿದ್ರು ಸರಿ, ನಾನು ಬೀಳೋದಿಲ್ಲ ಎಂದು ಮುಂದಕ್ಕೆ ಹೋಗ್ತಿದೆ. ಈ ಕಾರ್ ನಿಜವಾಗ್ಲೂ ತುಂಬಾ ಸ್ಟ್ರಾಂಗ್ ಆಗಿದೆ. ಇಲ್ಲಿ ವಿಡಿಯೋದಲ್ಲಿ ನೋಡಿ, ಈ ಸಣ್ಣ ಹುಡುಗಿ ಸೈಕಲ್ ಬ್ರೇಕ್ ಫೇಲ್ ಆಗಿರೋದ್ರಿಂದ ಎದುರುಗಡೆ ಇರುವ ಕಂಬಕ್ಕೆ ಡಿಕ್ಕಿ ಹೊಡಿಲಿಕ್ಕೆ ಹೋಗ್ತಿದ್ದಾಳೆ. ಆದ್ರೆ ಪಕ್ಕದಲ್ಲಿ ತುಂಬಾ ಅಲರ್ಟ್ ಆಗಿರುವ ಈ ಅಣ್ಣ ತಕ್ಷಣ ಬಂದು ಆ ಹುಡುಗಿಯನ್ನ ಕಾಪಾಡ್ತಾನೆ.
EMI ನಲ್ಲಿ ಬೈಕ್ ನ ಕೊಂಡ್ಕೊಳ್ಳೋ ಕೆಲವು ಜನ ಚಪ್ರಿಗಳಿಗೆ ದೇಹದ ತುಂಬೆಲ್ಲ ಸೊಕ್ಕಿರುತ್ತೆ. ಅವರು ಪ್ಯಾಂಟ್ ಶರ್ಟ್ ಇಲ್ಲದೆ ರೋಡ್ ಮೇಲೆ ಸ್ಟಂಟ್ ಮಾಡ್ಲಿಕ್ಕೆ ಹೋಗ್ತಾರೆ. ಅದೃಷ್ಟ ಚೆನ್ನಾಗಿದೆ, ಬೈಕ್ ಹೆಡ್ ಮುರಿದಿದೆ. ಒಂದು ವೇಳೆ ಬಾಡಿ ಹೆಡ್ ಮುರಿದಿದ್ರೆ ತುಂಬಾ ಅನಾಹುತ ಆಗ್ತಾ ಇತ್ತು. ಇಲ್ಲಿ ಆ ಮನುಷ್ಯ ಮತ್ತು ಆ ಕಾರ್ನ ಅದೃಷ್ಟ ತುಂಬಾ ಚೆನ್ನಾಗಿದೆ. ಅದಕ್ಕೆ ಆ ಕ್ರೇನ್ ನ ಹುಕ್ ಇಬ್ಬರನ್ನು ಡಿಕ್ಕಿ ಹೊಡೆಯದೆ ಹಿಂದಕ್ಕೆ ಹೋಗುತ್ತೆ. ಒಂದು ವೇಳೆ ಆ ವ್ಯಕ್ತಿಗೆ ಟಚ್ ಆಗಿದ್ರೆ ಸಾವು ಖಚಿತ. ಈ ವಿಡಿಯೋ ನೋಡಿ ಕೆಲವು ಜನ ಆರ್ಮಿ ಸೋಲ್ಜರ್ಸ್ ಪ್ಯಾರಾಚೂಟ್ ಟ್ರೈನಿಂಗ್ ಸಮಯದಲ್ಲಿ ಜಂಪ್ ಮಾಡ್ತಿದ್ದಾರೆ. ಆದ್ರೆ ಆಗಲೇ ಒಬ್ಬ ಸೈನಿಕನ ಪ್ಯಾರಾಚೂಟ್ ಓಪನ್ ಆಗುದಿಲ್ಲ. ಅಷ್ಟಲ್ಲೇ ವೇಗವಾಗಿ ಕೆಳಗೆ ಬೀಳ್ತಿದ್ದಾನೆ. ಆದ್ರೆ ಭೂಮಿಯನ್ನ ತಾಗ್ಲಿಕ್ಕೂ ಮುಂಚೆ ಪ್ಯಾರಾಚೂಟ್ ಓಪನ್ ಆಗುತ್ತೆ. ಕ್ಷಣದಲ್ಲೇ ಬದುಕುಳಿತಾನೆ. ಈ ವ್ಯಕ್ತಿ ಜೇಬ್ನಲ್ಲಿ ಕೈ ಇಟ್ಕೊಂಡು ಮನೆ ಒಳಕ್ಕೆ ಹೋಗ್ತಿದ್ದಾನೆ. ಅಷ್ಟಲ್ಲೇ ಆತನ ಗಮನ ಮೇಲಕ್ಕೆ ಹೋಗುತ್ತೆ. ಏನೋ ಶಬ್ದ ಕೇಳ್ತಾ ಇದೆಯಲ್ಲ ಅಂತ ಮೇಲೆ ನೋಡಿದ್ರೆ ಪಕ್ಕದಲ್ಲಿರುವ ಮರ ಬೀಳೋದಕ್ಕೆ ಶುರು ಮಾಡುತ್ತೆ. ಕನಿಷ್ಠ 2 ಸೆಕೆಂಡ್ ಲೇಟ್ ಆಗಿದ್ರು ಆ ವ್ಯಕ್ತಿ ಶಾಶ್ವತವಾಗಿ ಯಮನ ಹತ್ತಿರ ಹೋಗ್ತಾ ಇದ್ದ. ರೋಡ್ ಮೇಲೆ ಕೇವಲ ಹೆಲ್ಮೆಟ್ ಧರಿಸಿದ್ರೆ ಸೇಫ್ಟಿ ಇಲ್ಲ. ಕೆಲವೊಮ್ಮೆ ನಿಮ್ಮ ತಪ್ಪು ಇಲ್ಲದಿದ್ರೂ ಶಿಕ್ಷೆ ಅನುಭವಿಸಬೇಕಾಗುತ್ತೆ. ಇಲ್ಲಿ ರೋಡ್ ಮೇಲೆ ಹೋಗ್ತಾ ಇರುವ ಬೈಕ್ ನ ಕಾರ್ನಲ್ಲಿ ಬಂದ ವ್ಯಕ್ತಿ ಗುದ್ದಿ ಹೋಗ್ತಾನೆ. ಆದ್ರೆ ಅವರ ಅದೃಷ್ಟ ತುಂಬಾ ಚೆನ್ನಾಗಿದೆ ಅನಿಸುತ್ತೆ. ಸ್ವಲ್ಪರಲ್ಲೇ ಉಳಿಯುತ್ತಾರೆ. ಇಲ್ಲಿ ಪೊಲೀಸರ್ಸ್ ರೋಡ್ ಮಧ್ಯದಲ್ಲಿ ಕಾರ್ನ ನಿಲ್ಲಿಸಿ ಬಹುಶಃ ಡ್ರೈವಿಂಗ್ ಲೈಸೆನ್ಸ್ ಚೆಕ್ ಮಾಡ್ತಾ ಇರಬಹುದು. ಆದ್ರೆ ಮತ್ತೊಬ್ಬ ವ್ಯಕ್ತಿ ಇನ್ನೊಂದು ಕಾರ್ನಲ್ಲಿ ಬಂದು ಅವರನ್ನ ಡಿಕ್ಕಿ ಹೊಡೆಯುತ್ತಾನೆ. ಆದ್ರೆ ಕ್ಷಣದಲ್ಲೇ ಆ ಪೊಲೀಸ್ ಪ್ರಾಣಾಪಾಯದಿಂದ ಬದುಕುಳಿತಾನೆ. ಇಲ್ಲಿ ಮೋಟಾರ್ ಸೈಕಲ್ ಮೇಲೆ ಹೋಗ್ತಾ ಇರೋರನ್ನ ಲಾರಿಯಲ್ಲಿ ಇರೋ ಟೈಲ್ಸ್ ಸ್ಕಿಡ್ ಆಗಿ ಬೀಳ್ತಾ ಸ್ವಲ್ಪರಲ್ಲೇ ತಪ್ಪಿಸಿಕೊಳ್ತಾರೆ. ಇಲ್ಲಿ ಒಂದು ಸಣ್ಣ ಬಸ್ ಬಂದು ನಿಲ್ಲುತ್ತೆ. ಅದರಿಂದ ಒಬ್ಬ ವ್ಯಕ್ತಿ ಕೆಳಗೆ ಇಳಿದು ಬಂದು ರೋಡ್ ದಾಟೋದಕ್ಕೆ ಬರ್ತಾನೆ. ಆದ್ರೆ ಅಲ್ಲಿ ಒಂದು ದೊಡ್ಡ ಬಸ್ ನ ಹತ್ತಾ ಇದ್ದಾನೆ. ಇಷ್ಟು ಅವಸರ ಒಳ್ಳೆಯದಲ್ಲ. ಆದ್ರೆ ಏನೇ ಹೇಳಿ ಆತನ ಅದೃಷ್ಟ ತುಂಬಾ ಚೆನ್ನಾಗಿದೆ. ಆತನಿಗೆ ಏನೂ ಆಗುದಿಲ್ಲ. ಇದು ಫ್ರೆಂಡ್ಸ್ ಈ ದಿನದ ವಿಡಿಯೋ. ಫ್ರೆಂಡ್ಸ್, ಈ ವಿಡಿಯೋದಿಂದ ಅಟ್ಲೀಸ್ಟ್ 1% ನಾಲೆಜ್ ಆದ್ರೂ ಸಿಕ್ಕಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆ ತನಕ ನೋಡಿದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.